ಬಿಲ್ ತಗೊಳ್ಬೇಕು. ನಿಲುವಳಿ ಸೂಚನೆ ಕೊಟ್ಟಿದ್ದೀನಿ. ಕೊಟ್ಟಿದೆ 0 ಅವರ್ ಒಂದು ರಿಕ್ವೆಸ್ಟ್ ಕೊಟ್ಟಿದ್ದೆ ನಾನು. ಒಂದೇ ನಿಮಿಷ ಮುಗಿಸ್ಬಿಡ್ತೇನೆ ನಾನು. 0 ಯಾವ್ದು ಬರ್ಲಿಲ್ಲ ಈಗ. ಇಲ್ಲ ಕೊಟ್ಟನಲ್ಲ ನಾನು. ಹೇಳಿ ನಿಮ್ದು ಕೊಟ್ಟಿದ್ದೀನಿ ಮಾನ್ಯ ಸಭಾಧ್ಯಕ್ಷರೇ. ತಾವು ತಮಗೆ ಬಹುಶಃ ಇದು ಪ್ರಿವಿಲೇಜ್ ತಾವು ಕೊಟ್ಟಿದ್ದೀರಿ. ತಮ್ಮನ್ನು ನಿಮ್ಮ ಗಮನಕ್ಕೆ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಮಾನ್ಯತೆ ಕೊಡಲಿಲ್ಲ ಅಂತ ಹೇಳಿಕೊಂಡು ಮಾತಾಡ್ತೀನಿ. ಆಮೇಲೆ ಏನ್ ಬೇಕಾದ್ರೂ ನಿರ್ಣಯ ಮಾಡಿದ್ದು. ಈಗ ಒಂದು ಪುರಾತನ ದೇವಸ್ಥಾನ ಹೊಳೆನರಸೀಪುರದಲ್ಲಿ ಇತಿಹಾಸ, ಒಂದು ತಾಲೂಕ್ ಲೆವೆಲಲ್ಲಿ MLA ಅಧ್ಯಕ್ಷತೆಯಲ್ಲಿ ಕಮಿಟಿ ಇದೆ. ಆ ಕಮಿಟಿನಲ್ಲಿ ಎಲ್ಲ ಅಧಿಕಾರಿಗಳಿರ್ತಾರೆ, ರಾಜಕೀಯ ಮುಖಂಡರುಗಳಿರ್ತಾರೆ, ಎಲ್ಲ ಇದ್ದು ಕಮಿಟಿ ತೀರ್ಮಾನ ತಗೊಂಡ್ಮೇಲೆ ಅಲ್ಲದವ್ರ ಅಧ್ಯಕ್ಷ ನಮಗೆ ತೆಗೆದುಬಿಡಿ, ಬೇಡ ನಾವೇನು ಇರಬೇಕು ಅಂತೇನಿಲ್ಲ. ಜಾತ್ರೆ ಯಾವುದೇ ಜಾತ್ರೆ ಇದ್ರೆ ನಮ್ಗೆ ಕರೀತಾರೆ, ತೀರ್ಮಾನ ತಗೋತಾರೆ. ತೀರ್ಮಾನ ತಗೊಂಡು ಜಿಲ್ಲಾಧಿಕಾರಿ ತಾಲೂಕು ಆಡಳಿತ ತಗೊಂಡಂಥ ತೀರ್ಮಾನನ ಮೌಖಿಕ ಆದೇಶ ಅಂತ ಹೇಳ್ಬಿಟ್ಟು ಅದಕ್ಕೆ ಕೊನೆ ದಿವಸ ತೇರಿ ಬಟ್ಟೆ ಎಲ್ಲ ಹಾಕಿದ್ನೆಲ್ಲ ತೆಗೆಸಿ ಇವತ್ತು ಬರೀ ತೇರು ಬೋರ್ಡದಲ್ಲಿ ತೇರು ಎಳೆದಂಗೆ ಆಯಿತು. ಕಳೆದ 500-600 ವರ್ಷದ ತೇರದು ಇತಿಹಾಸ ಇದೆ. ಅದಕ್ಕೆ 30-40 ವರ್ಷದಿಂದ ನಾನೇ ಪ್ರಸಾದ ಎಲ್ಲ ಅದ್ರ ಬಗ್ಗೆ ನಾನು ಯಾವುದೂ ಇಲ್ಲ. ಕಳೆದ 2 ವರ್ಷದಿಂದ ಹಿಂದಿಂದ ಏನು ನಡೀತಾ ಇತ್ತು ಆ ಥರ ಮಾಡಿ ಅಂತ ಹೇಳಿದ್ದೀವಿ. ಒಬ್ಬ ಜಿಲ್ಲಾಧಿಕಾರಿಗಳು ಈ ಮಟ್ಟಕ್ಕೆ ಮಾಡೋದಾದ್ರೆ ನಾವೇನು ಮಾಡಬೇಕು? ಈ ಶಾಸಕರ ಹಕ್ಕಿಗೆ ಧಕ್ಕೆ ಬರ್ತಾ ಇದೆ. ಇದನ್ನು ನಾನು ಪ್ರಿವಿಲೇಜ್, ನನ್ನ ಒಬ್ಬ ಶಾಸಕ ಸ್ಥಾನಕ್ಕೆ ಪ್ರಿವಿಲೇಜ್ ಇರೋದ್ರಿಂದ ಪ್ರಿವಿಲೇಜ್ ಕಮಿಟಿಗೆ ಹಾಕಬೇಕು. ಇದು ಒಂದಲ್ದಲೆ ತಾಲೂಕ್ ಪಂಚಾಯತ್ ಸಮಿತಿ EO ಸಭೆ ಮಾಡ್ತಾರೆ. 1,500 ಜನ ಅವರೇ ಕರೆಸಿ ಹೆಣ್ಮಕ್ಳುಗಳನ್ನ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ತಾಲೂಕಿನ ಕಾರ್ಯನಿರ್ವಾಹಕ ಯಾವುದೆಲ್ಲ ನಿಮಗೆ ಅಲ್ಲಿ ನಿಮ್ಮನ್ನು ಗಮನ ಎರಡನ್ನೂ ಪ್ರಿವಿಲೇಜ್ ಕಮಿಟಿ ಹಾಕ್ಬೇಕಾಗುತ್ತೆ. ದಯಮಾಡಿ ಅದಕ್ಕೊಂದು ನ್ಯಾಯ ದೊರಕಿಸ್ಕೊಡ್ಬೇಕು. ಶಾಸಕರ ಒಂದು ಹಕ್ಕನ್ನ ಪಡೆಯೋದು ಬೇಡ ಅಂತ ತಮ್ಮ ಮುಖೇನ ಕೇಳಿ ಇವತ್ತು ಇವೆರಡನ್ನೂ ಪ್ರಿವಿಲೇಜ್ ಕಮಿಟಿ ಕಳಿಸೋದಕ್ಕೆ ತಮಗೆ ಕಳಿಸ್ಕೊಟ್ಟಿದ್ದೀನಿ. ಈಗಾಗಲೇ ನಿಮಗೆ ಒಂದು ವಾರದ ಮುಂಚೆನೆ ನಾನು ನೋಟಿಸು ಕೊಟ್ಟಿದ್ದೀನಿ. ಇದು ದಯಮಾಡಿ ನನ್ನ ಮರ್ಯಾದೆ ಅಲ್ಲ, ಈ ಶಾಸಕ ಹೇಳಿದಿರಿ ಅಧ್ಯಕ್ಷತೆಯಲ್ಲಿ ತೀರ್ಮಾನ ಆಗಿ ಜಿಲ್ಲಾಧಿಕಾರಿ ತಾಲೂಕು ಮಟ್ಟದ ಅಧಿಕಾರಿಗಳು ಯಾವ ಆಧಾರದ ಮೇಲೆ ಆ ನಿರ್ಣಯ ಓಲಿ ಕರೆದಾರ ನಮ್ಮನ್ನ ಕೇಳಿ ನಿರ್ಣಯ ಮಾಡಲಿ. ಇದನ್ನ ಹಕ್ಕು ಸೂಚಿಗೆ ಕಳಿಸ್ಕೊಡ್ಬೇಕು ಅಂತ ಮನವಿ